ರಿಯಲ್ ಏನದು ಏನ್ ಗುರು ಇದು? ಈಗ ಆಗಿಸಿ ಒಂದು 11-12 ವರ್ಷ ಆಯ್ತು ಸರ್. ಈಗ ಹೊಸ ಹೀರೋಗಳು ನಂಬಿಕೆ ದುಡ್ಡು ಹಾಕಿರ್ತಾರೆ. ಕೆಲವರು ಒಂದು 20 ಜನ ಬರ್ತಾರಲ್ಲ ಥಿಯೇಟರ್ಗಳಿಗೆ, ಬನ್ನಿ ಥಿಯೇಟರ್ ಕನ್ನಡ ಫಿಲಂ ಬೆಳೆಸಿ ಹರಿಸಿ ಅಂತ ಕೇಳ್ತೀವಿ ಸರ್. ಅನಾಗ ಡೆವಿಲ್ ಬರ್ತಾ ಇದೆ 11ನೇ ತಾರೀಕು. ಹೇಗೆ ಥಿಯೇಟ್ರ್ ಎಲ್ಲ ಹೇಗೆ ಸಿದ್ಧತೆ ಇದೆ, ಏನು ಅಬ್ಬರ ಹೇಗೆ ಬರುತ್ತೆ ಅಂತ? ಇಲ್ಲ ಇದು ಅಬ್ರ ಸರ್, ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಇನ್ನೂ ಜಾಸ್ತಿ ಬೋರ್ಡ್ ಇರುತ್ತೆ. ಇನ್ನು ಪಬ್ಲಿಸಿಟಿ ಮಾಡಿಲ್ಲ ಅಂದ್ರೂ ಪಬ್ಲಿಸಿಟಿ ಆಗುತ್ತೆ. ಪಬ್ಲಿಸಿಟಿನೇ ಬೇಕಾಗಿಲ್ಲ ಬೇಕಾಗಿಲ್ಲ ಅಭಿಮಾನಿಗಳೇ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಅಭಿಮಾನಿಗಳೇ ಪಬ್ಲಿಸಿಟಿ, ಅವ್ರಿಗೆ ಹಾಕಿರೋ ದುಡ್ಡು ಬರೋ ಇದು ಐತೆ. ನಮಗೊಂದು ಉಮೇಶ ಇದೆ. ಅವ್ರ 11ನೇ ತಾರೀಕು ಜಾತ್ರೆ, 11ನೇ ತಾರೀಕು ಜಾತ್ರೆ, ಡಿ ಬಾಸ್ ಜಾತ್ರೆ. ಅಂದರೆ ಈಗ ಥಿಯೇಟ್ರ್ಗಳಲ್ಲಿ ಜನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾತಿದೆ. ದರ್ಶನ್ ಅವ್ರ ಸಿನಿಮಾ ಬಂದರೆ ಒಂದು ಸ್ವಲ್ಪ ಥಿಯೇಟ್ರ್ ಅವರು ಕೂಡ ಕಾಸು ಮಾಡ್ಕೋತಾರೆ ಅಂತ ಹೇಳ್ತಾರೆ. ಹೌದಾ, ನಿಜನಾ? ಯಾಕಂದ್ರೆ ಈ ಕನ್ನಡ ಫಿಲಮ್ಗಳು ಕಲೆಕ್ಷನ್ ಬರಬೇಕು, ಪ್ರೊಡ್ಯೂಸರ್ಗಳು ಇವತ್ತು ನಂಬಿಕೆ ಒಂದು ಹೀರೋಗಳು ದುಡ್ಡು ಹಾಕ್ತಾರೆ ಅಂದಾಗ ಎಲ್ಲರೂ ಫಿಲಮ್ ನೋಡ್ಬೇಕಂತ ನಾವು ಕೇಳ್ಕೊಂತೀವಿ ಸರ್. ಕನ್ನಡ ಫಿಲಮ್ ಬೆಳಿಬೇಕು. ಇವತ್ತು ಕನ್ನಡದವ್ರು ಎಷ್ಟೋ ಜನ ಪ್ರೊಡ್ಯೂಸರು ದುಡ್ಡು ಹಾಕಿ ಇವತ್ತು ಥಿಯೇಟ್ರ್ಗಳಿಗೆ 20 ಜನ ಬರ್ತಲ್ಲ ಅಂದಾಗ ಎಲ್ರಿಗೂ ಲಾಸ್. ಅದಕ್ಕೆ ನಾವೇನಂತ ಕೇಳ್ಕೊಂತೀವಿ ಅಂದರೆ ಥಿಯೇಟ್ರ್ಗಳಿಗೆ ಜನ ಬಂದು ಎಲ್ಲರೂ ಫಿಲಮ್ ನೋಡಲಿ, ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಕೆಲವೊಬ್ರು ಹೇಳ್ತಾ ಇದ್ದಾರೆ ಡೆವಿಲ್ ಓಡಲ್ಲ, ಥಿಯೇಟರಿಂದ ತೋಪೆದ್ದೋಗುತ್ತೆ, ಹಾಗೆ ಹೇಗೆ ಅಂತ ಏನೇನೋ ಕೆಟ್ಟಾಗೆಲ್ಲ ಮಾತಾಡ್ತಾ ಇದ್ದಾರೆ ಕೆಲವೊಬ್ರು. ಓಡಲ್ಲ ಅಂತ ನಾವು 1000 ಜನ ಮಾತಾಡ್ತಾರೆ ಸರ್. 1000 ಜನ 1000 ಮಾತಾಡ್ತಾರೆ. ಈಗ ಯಾರೋ ಒಂದು ಮನುಷ್ಯನಿಗೆ ಒಂದು ನೋಡೋ ಮುಂಚೆಗೆ ಯಾವುದು ಆಯ್ಕೆ ಮಾಡೋಕ್ಕಾಗಲ್ಲ. ಓಕೆ, ಈಗ ನಾವು ನೋಡಿ ತಗೊಂಡು ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ನೋಡಿ ಇನ್ನು ಡೆವಿಲ್ ಇಲ್ಲ ರಿಲೀಸೇ ಆಗಿಲ್ಲ ಸರ್, ಹೆಂಗಂತ ಹೇಳ್ಬಿಡೋಣ ಚೆನ್ನಾಗಿಲ್ಲ ಅಂತ. ಅಂದರೆ ಕೆಲವೊಬ್ರು ಹೇಳ್ತಾ ಇರೋದು ಎಷ್ಟೋ ಸಿನಿಮಾಗಳು ಪ್ರಮೋಷನ್ ಮಾಡಿದ್ರು ಓಡ್ತಾ ಇಲ್ಲ, ಈ ಪ್ರಮೋಷನ್ ಇಲ್ಲದೆ ಹೇಗೆ ಹೋಗುತ್ತೆ ಅಂತಾರೆ. ಜನಲ್ಲಿ 10 ಜನ ಹೊಟ್ಟೆ ಕಿಚ್ಚಾರ ಸರ್. ಹೊಟ್ಟೆ ಕಿಚ್ಚನ 8 ಜನ ಅವ್ರೆ. ಇವ್ನು ತನಕ ಬೆಳಿತಾನೆ ಅಂದ್ರೆ ಇನ್ನೊಬ್ರು ಬೆಳೆಸಕ್ ಬಿಡಲ್ಲ, ಇನ್ನೊಬ್ರಿಗೋಸ್ಕರ ಬೆಳೆಯಕ್ ಬಿಡಲ್ಲ. ತಪ್ಪಿಲ್ಲಂದ್ರು ಇನ್ನೊಬ್ರ ಮೇಲೆ ತಪ್ಪಾಗ ಜನ ಜಾಸ್ತಿ ಅವ್ರೆ ಅಲ್ವಾ? ಆ ಥರ ಜನಗಳು ಇನ್ನ ನಮ್ ರಿಲೀಸ್ ಆದ್ಮೇಲೆ ಗೊತ್ತಾಗ ಸರ್. ನಮ್ದು ಡಿ ಬಾಸ್ದು ಹಬ್ಬ ಅವತ್ತು ಮಾಡಿ. ಎಷ್ಟು ದಿವಸದ ಕಾಯ್ತಾ ಇದ್ದೀರಾ ಸರ್? ಕಾಯ್ತಾ ಆಗಲೇ ಈಗ ಒಂದು ತಿಂಗಳಿಂದ 2 ತಿಂಗಳಿಂದ ಕಾಯ್ತಾ ಇದೀವಿ. ನೋಡ್ಬೇಕು ಅಂತ ಫುಲ್ ಹುಮ್ಮಸ್ಸಿಂದ ಕಾಯ್ತಾ ಇದೀವಿ. ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನಮ್ ಬೇಕಾದ್ರೆ ಗಾಡಿ ಐತೆ, ಗಾಡಿ ಮೇಲೆ ಹೆಸರು ಐತೆ ಸರ್, ಡಿ ಬಾಸ್ ಅಂತ. ಡಿ ಬಾಸ್ ಅಂತ ಹಾಕಿದ್ದೀರಾ? ಮತ್ತೆ ನೀವೇನೋ ಅಚ್ಚ ಹಾಕ್ಸ್ಕೊಂಡಿದ್ದೀರಾ, ಅದೇ ಮೇಲೆ ಏನ್ ಗೊತ್ತಾಯ್ತು? ತೋರಿಸಿ ನೋಡೋಣ, ರಿಯಲ್ ಏನದು ಅಚ್ಚ? ಏನ್ ಗುರು ಇದು? ಈಗ ಆಗಿಸಿ ಒಂದು 11-12 ವರ್ಷ ಆಯ್ತು ಸರ್. ಈಗ ಏನ್ಗೆ ಅಷ್ಟೊಂದು ಅಭಿಮಾನನ ನೀವು ಅವ್ರ ಮೇಲೆ ಅಷ್ಟೊಂದು ಹುಚ್ಚಿರೋದಕ್ಕೆ ಹಾಕ್ಸಿದ್ದೀವಿ. ಅಭಿಮಾನ ಇಲ್ಲ ಅಂದ್ರೆ ಯಾರು ಹಾಕ್ಸಿರಲ್ಲ ಸರ್. ಮನೆಯಲ್ಲಿ ಇವತ್ತು ಎಲ್ಲ ನಾವು ಇಷ್ಟಪಟ್ಟಂಗೆ ಅವರು ದೊಡ್ಡ ಅಣ್ಣ ಇದ್ದಂಗೆ ನಮಗೆ. ಯಾಕೆ ಅಷ್ಟೊಂದು ಇಷ್ಟ? ಅವ್ರು ಮಾಡೋ ಕೆಲಸಕ್ಕೆ, ಅಂದರೆ ದಾನ ಧರ್ಮ ಮಾಡೋದಕ್ಕೆ. ಇವತ್ತು ಒಂದು ಎಷ್ಟೋ ಜನ ಅನಾಥಾಶ್ರಮ ಬೆಳೀತಾ ಇದ್ದೇವೆ. ಕುಟುಂಬ ಇವತ್ತು ಶೂಟಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಅವ್ರು ಒಳಗಡೆ ಇರೋದ್ರೆ ಅವ್ರಿಗೆಲ್ಲರಿಗೂ ಕಷ್ಟ ಆಗಿದೆ. ಆದಷ್ಟು ಅವ್ರಿಗೆಲ್ಲ ಒಳ್ಳೇದಾಗಿ ಹೊರಗಡೆ ಬಂದು ಅವ್ರು ಹಿಂಗೆ ನಡೆಸ್ಕೊಂಡು ಹೋಗ್ಲಿ, ನಮ್ಮ ಕನ್ನಡ ಪಿಕ್ಚರ್ ಹಿಂಗೆ ಕೊಡಲಿ. ಈ ಡೆವಿಲ್ ಕೊಟ್ಟಂಗೆ ನಮ್ಗೆ ಇನ್ನೂ ಹೆಚ್ಚು ಫಿಲಮ್ ಕೊಡಲಿ, ಅವ್ರ ಥಿಯೇಟ್ರಿಗೆ ಇನ್ನೂ ಕಮ್ಮಿ ಮಾಡ್ಲಾರ್ದಂಗೆ ಫಿಲಮ್ ಕೊಟ್ಕೊಂಡು ಹೋದ್ರೆ ನಾವು ಅಷ್ಟೇ ಕೇಳ್ಕೊಂತೀವಿ ಸರ್. ರೀಸೆಂಟ್ ಆಗಿ ಒಂದು ಸಾಂಗ್ ಕೂಡ ರಿಲೀಸ್ ಆಗಿತ್ತು, ನೋಡಿದ್ರಾ? ಡೆವಿಲ್ ಹೆಂಗಿದೆ? ಸೂಪರ್ ಆಗಿದೆ ಸರ್. ಓಕೆ, 3 ಸಾಂಗ್ ಚೆನ್ನಾಗಿದೆ. ಅದೊಂದು ಡೈಲಾಗ್ ಇದೆ, ಹೇಳಿ ಡೈಲಾಗ್. ಓಕೆ, ಫೇವರೇಟ್ ನಿಮ್ಗೆ ಯಾವ ಪರವಾಗಿಲ್ಲ? ಹೆಸರು ಕೇಳಿಲ್ವಾ ಅಂತ. ಅದು ಡೈಲಾಗ್. ಓಕೆ ಓಕೆ, ಬರ್ಲಿ ಸರ್, ಫಿಲಮ್ ಬರ್ಲಿ. ನಾವು ಅಭಿಮಾನಿಗಳಿಗೆ ಗೆಲ್ಲಿಸೋ ಜವಾಬ್ದಾರಿ ನಮ್ದು. ಇವತ್ತು ಯಾವುದೇ ಅಲ್ಲಿ ಪ್ರೊಡ್ಯೂಸರ್ ಇವತ್ತು ನಂಬಿಕೆಂದು ನಮ್ಮ ಬಾಸ್ ನಂಬಿಕೆಂದು ದುಡ್ಡು ಹಾಕೋರು ಅಂದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಇವತ್ತು ಆ ಬಂಡವಾಳ ತೆಗೆದು ಕೂಡ ಇದು ಐತೆ ಅನ್ನೋಷ್ಟು ನಮ್ಗೆ ಕೆಪಾಸಿಟಿ ಐತೆ ಸರ್. ಮಣ್ಣಿನ ಮೇಲೆ ನಂಬಿಕೆ ಐತೆ. ಯಾಕೆ ಅಂದ್ರೆ ಅವ್ರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಗುರ್ತು ಕೊಟ್ಟಿದ್ದು ಸುಮ್ಮನೆ ಅಲ್ಲ ಸರ್. ಬಾಕ್ಸ್ ಆಫೀಸ್ ಎಲ್ಲರಿಗೂ ಸಿಗಲ್ಲ. ಅದಕ್ಕೆ ಅವ್ರಿಗೆ ಹೇಳೋದು, ಅವ್ರ ಮೂವಿ ಬಂದ್ರೆ ಬಾಕ್ಸ್ ಆಫೀಸ್ ಫುಲ್ ಆಗುತ್ತಂತಾರಲ್ಲ, ಅದು 100ಕ್ಕೆ 100 ಸತ್ಯ. ನಾವು ಅಭಿಮಾನಿಗಳು ಇದೀವಿ. ಆದಷ್ಟು ಬೇಗ ನಾವು ಏನಂದ್ರೆ ಫಿಲಮ್ ರಿಲೀಸ್ ಆದಾಗ ನಾವು ಅಭಿಮಾನಿಗಳು ನೋಡಿದಾಗ ಫ್ಯಾಮಿಲಿ ಆಡಿಯನ್ಸ್ಗಳು ಥಿಯೇಟ್ರಿಗೆ ಬಂದು ಕುಟುಂಬ ಸಮೇತ ಬಂದು ನೋಡ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಮೂವಿ ಹೆಂಗಿರುತ್ತೋ ಬಿಡ್ತೋ ಗೊತ್ತಿಲ್ಲ, ಅಭಿಮಾನಿಗಳಿಗೆ ಇಷ್ಟ ಆದ್ರಂತಲ್ಲ, ಎಲ್ಲಾ ಫ್ಯಾಮಿಲಿಗಳಿಗೆ ಇಷ್ಟ ಆಗ್ಬೇಕು ಅನ್ನೋದು ಇಷ್ಟ ಆಗುತ್ತಂತ ನಮ್ಮ ಬಾಸ್ ಮೇಲೆ ನಂಬಿಕೆ ಐತೆ. ಎಲ್ಲಾ ಕುಟುಂಬ
ಅಭಿಮಾನಿಗಳು ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಅಂದ್ರೆ ದರ್ಶನ್ ಅವ್ರ ಸಿನಿಮಾದಲ್ಲಿ ಏನೋ ಒಂದು ಸಂದೇಶ ಇರುತ್ತೆ. ಇರುತ್ತೆ ಸರ್. ಈಗ ಸ್ಕೂಲ್ ಬಗ್ಗೆ ಆಗಿರ್ಬೋದು, ಬಗ್ಗೆನೂ ಇರುತ್ತೆ, ಮಾಡೋದ್ರಲ್ಲಿ ಸ್ವಲ್ಪ ಎಲ್ಲರಿಗೆ ಅರ್ಥ ಆಗುತ್ತೆ. ಕುಟುಂಬ ಬಗ್ಗೆನೂ ತೆಗಿತಾರೆ, ಮಾಸ್ ತರನು ಈಗ ತೆಗಿತಾರೆ. ರೀಸೆಂಟ್ ಆಗಿ ಆಯಿಲ್ ಮಾಫಿಯಾ, ಈಗ ಫ್ಯಾಮಿಲಿ ಆಡಿಯನ್ಸ್ ಏನೋ ಫ್ಯಾಮಿಲಿ ಮೂವಿ ಇಷ್ಟ, ನಮ್ಮ ಅಭಿಮಾನಿಗಳಿಗೆ ಏನೋ ಮಾಸ್ ಇಷ್ಟ. ಈಗ ಎಲ್ಲರಿಗೂ ಒಂದೇ ತರ ಬರಲ್ಲ ಸರ್. ಬಟ್ ಇವ್ರ ಮೂವಿ ಎಲ್ಲ ಫ್ಯಾಮಿಲಿ ಆಗಲ್ಲ ಸರ್. ಸರ್ ಕಾಟೇರ ಬಂತು ಸೂಪರ್ ಹಿಟ್ ಆಗೋಯ್ತು. ಫ್ಯಾಮಿಲಿ ಆಡಿಯನ್ಸ್ ನೋಡೋ ಫಿಲಮ್ ಇವತ್ತಿಗೂ ನಾವು ಅಂತ ಮೂವಿಗಳು ಬರ್ತಾವಂತ ನಾವು ಅನ್ಕೋಬೇಕು. ಇವತ್ತಿಗೂ ಹಂಗೆ ಐತೆ ಅಂತ ನಾವು ಅನ್ಕೊಂಡಿದೀವಿ ಬಾಸ್ ಮೇಲೆ. ಕಾಟೇರ ಹಾಕಿದ್ರಾ ಇಲ್ಲಿ? ಹಾಕಿದೀವಿ ಸರ್. ಓಕೆ, ಆ ಸಿನಿಮಾಗೆ ಹೇಗಿತ್ತು ಕ್ರೇಜು? ಎಷ್ಟು ಜನ ಬರ್ತಾ ಇದ್ರು? ಸೂಪರ್ ಬಂತು ಸರ್. ಅದಾದ್ಮೇಲೆ ಆ ಥರ ಜನ ಬಂದಿದ್ದು ಯಾವ ಸಿನಿಮಾಗೆ? ಅದೇ ಕಾಟೇರ. ಅದಾದ್ಮೇಲೆ ಕಾಂತಾರ ಬಂತು ಸರ್. ಕಾಂತಾರ ಚೆನ್ನಾಗಿ ಓಡಿತ್ತು. ಫ್ಯಾಮಿಲಿ ಆಡಿಯನ್ಸ್ ಆ ತರ ಬರ್ಬೇಕಂತ ನಾವು ಕೇಳ್ತೀವಿ. ವೆಯ್ಟ್ ಮಾಡ್ತಾ ಇದ್ದೀರಾ? ವೇಟ್ ಮಾಡ್ತಾ ಇದೀವಿ. ಅಂದ್ರೆ ಜನ ಬರ್ಬೇಕು, ಜನ ಬರ್ತಾರೆ ಅನ್ನೋ ಹೋಪ್ ಇದೆಯಾ? ಎಲ್ಲರೂ ಕಾಯ್ತಾ ಇದಾರೆ. ಜನ ಬಂದೇ ಬರ್ತಾರೆ. ಜನ ಬಂದೇ ಬರ್ತಾರೆ. ಅವತ್ತು ದಿನ ಬಂದು ಎಲ್ಲ ಓಡ್ತಾರೆ ಸರ್. ಒಂಥರ ಜಾತ್ರೆ. ಅವತ್ತು ದಿನ ಭಾನುವಾರ ಗಂಟೆ ನಮ್ಗೆ ಹಬ್ಬ. ಅಭಿಮಾನಿಗಳಿಗೆ ಒಂದು ಖುಷಿ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ನಮ್ಗೆ ಅದೊಂದು ಖುಷಿ ಸರ್. ಕೆಲವರು ಆಲ್ಮೋಸ್ಟ್ ಈಗ ಯಾವ ಫಿಲಮ್ ಆದ್ರೂ ಜನ ಬರ್ತಲ್ಲ ಥಿಯೇಟರ್ಗಳಿಗೆ. ಈಗ ಹೊಸ ಹೀರೋಗಳು ನಂಬಿಕೆ ದುಡ್ಡು ಹಾಕಿರ್ತಾರೆ. ಕೆಲವರು ಒಂದ್ 20 ಜನ ಬರ್ತಲ್ಲ ಥಿಯೇಟರ್ಗಳಿಗೆ. ಬನ್ನಿ ಥಿಯೇಟರ್ ಕನ್ನಡ ಫಿಲಮ್ ಬೆಳೆಸಿ ಹರಿಸಿ ಅಂತ ಕೇಳ್ತೀವಿ ಸರ್. ಇವತ್ತು ನಮ್ ಡಿ ಬಾಸ್ ಅಣ್ಣ ಇವತ್ತು ಕನ್ನಡದ ಕಂದ. ಯಾವತ್ತವ್ರು ಕರ್ನಾಟಕ ಬಿಟ್ರೆ ಇನ್ನು ಆಂಧ್ರ, ತಮಿಳ್ನಾಡು ಎಲ್ಲ ಯಾವ್ದಕ್ಕೂ ಯಾವ ಭಾಷೆಗೂ ಹೋಗಲ್ಲ. ಅವ್ರು ಏನಿದ್ರು ಕನ್ನಡ ನಂಬಿಕೆಂದು ಕನ್ನಡ ತಾಯಿನೇ ನಂಬಿಕೆಂದವ್ರು ಅಂತ ನಾವು ಇದು ಮಾಡ್ಕೊಂತೀವಿ ಸರ್. ಎಷ್ಟು ಸ್ಫೂರ್ತಿಯಾಗಿ ತಗೊಂಡಿದ್ದೀರಾ ದರ್ಶನ್ ಅವ್ರನ್ನ? ಫುಲ್ ಹತ್ರ. ಹೌದಾ? ಸ್ಫೂರ್ತಿ ಅಂದರೆ ಈಗ ಯಾವುದೋ ಒಂದು ಏನೋ ಕೆಲಸ ಮಾಡಬೇಕಾದ್ರು ಬಟ್ ಯಾವಾಗಲೂ ಅವ್ರು ನೆನಪಲ್ಲಿ ಇರ್ತಾರೆ. ನೆನಪಲ್ಲಿ ಇರ್ತಾರೆ. ಆಮೇಲೆ ಯಾವ್ದು ಇವತ್ತು ಟ್ಯಾಟೋ ಹಾಕ್ಸಿ ಅಂದ್ರೆ ಅದು ಹಾಕ್ಸಿ ಅಂದ್ರೆ ಬೈತಾರೆ ಸರ್. ಇವತ್ತು ಬೈದ್ರು ಯಾಕಂದ್ರೆ ತಂದೆ ತಾಯಿ ಹಾಕ್ಸಿರೋ ತಂದೆ ತಾಯಿ ನೋಡ್ಕೇರಿ, ಏನೋ ನೆಚ್ಕಮ್ಮಿ ಆದ್ರೆ ಏನ್ ಮಾಡ್ತೀರಿ ಹಂಗ ಅಂತಾರೆ. ನಾವು ಹಾಕ್ಸಿರೋದು ಇವತ್ತು ಸೆಲೆಬ್ರಿಟಿ ಅಂತ ನಮ್ಮ ಎದೆ ಮೇಲೆ ಬಾಸ್ ಹಾಕ್ಸಂದವ್ರೆ. ಈಗ ಯಾಕೆ ಹಾಕ್ಸಂದ್ರು ನಮ್ ನೋವು ತಡೆಯಕ್ ಆಗಲಾರ್ದು ಅವ್ರು ಹಾಕ್ಸಂದ್ರು. ಆ ಪ್ರೀತಿ ಸಾಕು ಸರ್ ನಮ್ಗೆ. ಇನ್ನೇನು ನಮ್ಗೆ ಹೆಚ್ಚಿನ ಆಸೆ ನಮ್ಮ ಅಣ್ಣನ ಮೇಲೆ ಇದ್ದಂಗಿಲ್ಲ. ಆದಷ್ಟು ಅವರು ಇವತ್ತಲ್ಲ ನಾಳೆ ಅಲ್ಲಿ ಬಂದೇ ಬರ್ತಾರ ನಂಬಿಕೆ ಇದೆ. ಹಿಂಗೆ ಬಂದು ಅವ್ರು ಕನ್ನಡ ಸಿನಿಮಾ ಫಿಲಮ್ನ ಕೊಟ್ಕೊಂಡು ಥಿಯೇಟರ್ಗಳು ಹಿಂಗೆ ನಡಿಲ್ಲ ಅಂತ ನಾವು ಕೇಳ್ಕೊಂತೀವಿ. ಅಂದ್ರೆ ಯಾವತ್ತಾದ್ರೂ ಮೀಟ್ ಮಾಡಿದ್ರಾ ದರ್ಶನ್? ಮಾಡಿದ್ದೀವಿ ಸರ್. ಐರಾವತ ಮೂವಿಯಲ್ಲಿ ಮಾಡಿದ್ವಿ. ಓಕೆ, ಎಲ್ಲಿ ಹೋಗಿದ್ರಾ? ಎಲ್ಲಿ? ಮಿಲ್ಲಲ್ಲಿ ಬಸ್ ಇನ್ನೇನ್ ಮನೆಗೆ ಹೋಗ್ತಾ ಇದ್ರು ರೆಡಿಯಾಗಿ. ಇನ್ನು ಹೋಗೋರು ಕಾರು ಡೋರ್ ತೆಗೆದು ನಿಂತ್ಬಿಟ್ಟು ಬರ್ರ ಅಂತಂದು ನಿಂತ್ರು. ಅವರು ಯಾವತ್ತೂ ಫೋನಲ್ಲಿ ಕೊಡಲ್ಲ ಸರ್ ಫೋಟೋ. ಕ್ಯಾಮ್ರಾ ತಂದಿದ್ರೇನ್ ಚಿನ್ನಿ ಅಂತ ಕೇಳಿದ್ರು. ಇಲ್ಲ ಸರ್, ಇಲ್ಲ ಅಣ್ಣ ನಾವು ಕ್ಯಾಮ್ರಾ ತಂದಿಲ್ಲ ಅಣ್ಣ ಅಂತಂದು. ಫೋನ್ ಇದೆಯಣ್ಣ ಅಂತಂದ್ರು. ನೋಡಿ ಅಣ್ಣ ನೀವು ಫೋನಲ್ಲಿ ಕೊಡಲ್ಲ ಫೋಟೋ, ಇಷ್ಟು ಪ್ರೀತಿ ಏಯ್ ಬರ ಅಂತಂದು ಅವತ್ತು ನಾನು ಹಾಕ್ಸಿರೋ ಟ್ಯಾಟನ್ ತೋರಿಸ್ದೆ. ಅಣ್ಣ ತೋರಿಸ್ದೆ ಸರ್. ತಲೆ ಮೇಲೆ ಹೊಡೆದ್ರು. ಯಾಕ ಹಾಕ್ಸಿಂದಿ ತಂದೆ ತಾಯಿದ ಹಾಕ್ಸಿರೋ ಪ್ರೀತಿ, ತಂದೆ ತಾಯಿ ಮೇಲೆ ಪ್ರೀತಿ ಮಾಡ್ರು. ನನ್ನ ಯಾಕೋ ಅಷ್ಟೊಂದು ಇದು ಮಾಡ್ತಾರೆ ಸರ್. ತಂದೆ ತಾಯಿನೂ ಪ್ರೀತಿ ಮಾಡ್ತೀವಿ. ನಮ್ಮ ಅಣ್ಣನ ನೀವು ಹೆಂಗೆ ನಾವು ಎಷ್ಟು ಇಷ್ಟಪಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಮನಸ್ಸಲ್ಲಿ ಮಾತ್ರ ನೀವು ಯಾವತ್ತೂ ಇದ್ದೀರಾ ಅಂತಂದು ಅಂದಿದ್ದಕ್ಕೆ ನಂಬಿಕೆ ಅಂದ್ಬಿಟ್ಟು ಫೋಟೋ ಕೊಟ್ರು ಸರ್. ಅದು ಪ್ರೀತಿ ಸರ್. ನಮ್ಮ ಅಣ್ಣ ಇಳಿದ್ಬಿಟ್ಟು ಹೋಗೋ ಮನುಷ್ಯ ಇಳಿದ್ಬಿಟ್ಟು ಕಾರಿಂದ ಇಳಿದು ಯಾವ ನಟ ಓದ್ತಾ ಇದ್ರೆ ಫೋಟೋ ಯಾರು ಕೊಡಲ್ಲ ಸರ್. ರನ್ನಿಂಗ್ ಅಲ್ಲಿ ಇದ್ದಾಗ ಯಾರು ಕೊಡಲ್ಲ. ನಮ್ಮ ಬಾಸ್ ಇಳಿದ್ಬಿಟ್ಟು ಫೋಟೋ ಕೊಟ್ರಲ್ಲ, ಅದು ಫುಲ್ ಮನಸ್ಸಲ್ಲಿ ಅಷ್ಟೇ. ಈ ರೀತಿ ಒಂದು ಸಿಚುವೇಶನ್ ಕೇಳ್ತೀರಾ? ಇಲ್ಲ ಜೈಲಿಗೆ ಹೋಗ್ತಾ ಇದ್ದಾರೆ ಅಥವಾ ಅಂದರೆ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ, ಈ ರೀತಿ ಒಂದು ಅವ್ರ ಮೇಲೆ ಆಪಾದನೆ ಬಂದಿದೆ ಅಂದಾಗ ಹೇಗೆ ಅನ್ನಿಸ್ತು? ಬೇಜಾರಾಗುತ್ತೆ ಸರ್. ಯಾವುದೇ ಕುಟುಂಬ ಅಲ್ಲಿ ಬೇಜಾರಾಗುತ್ತೆ. ಈಗ ಅವ್ರು ಮಾಡೋರೋ ಬಿಟ್ಟೋರೋ ಗೊತ್ತಿಲ್ಲ. ಈಗ ಮಾಡಿದ್ರೆ ನಾವು ಹೇಳ್ಬೋದು. ಈಗ ಕಾನೂನಿದೆ, ಕೋರ್ಟ್ ಇದೆ, ಅವ್ರೇನು ತೀರ್ಮಾನ ಮಾಡ್ಬೇಕೋ ಮಾಡಲಿ. ಆದಷ್ಟು ಅವ್ರು ಯಾವಾಗ ಅಲ್ಲಿ ಹೊರಗಡೆ ಬರ್ತಾರನ್ನೋ ನಂಬಿಕೆ ನಮ್ಮ ಬಾಸ್ ಮೇಲೆ ಇದೆ ಸರ್. ನಾವು ಕಾಯ್ತಾ ಇದೀವಿ. ಆದಷ್ಟು ಬಂದು ಅವ್ರು ಹೊರಗಡೆ ಬಂದು ಚಾಮುಂಡೇಶ್ವರಿ ತಾಯಿ ಅವ್ರು ಒಳ್ಳೇದು ಮಾಡಿ ಅವ್ರು ಹಿಂಗೆ ಫಿಲಮ್ಗಳು ಕೊಟ್ಕೊಂಡು ಥಿಯೇಟ್ರ್ ಹಿಂಗೆ ನಡೆಸ್ಕೊಂಡು ಹೋಗಲ್ಲ ಅಂತ ನಾವು ಕೇಳ್ಕೊಂತೀವಿ. ಇನ್ನು ಯಾವ್ಯಾವ ಥರ ಸಿನಿಮಾಗಳ ಏನಾದ್ರು ಎಕ್ಸೆಪ್ಟೇಷನ್ ಇದೆಯಾ ಈ ಪಾತ್ರ ಮಾಡಬೇಕು ಅಂತೇಳಿ ನಿಮ್ಗೇನಾರು? ಹಂಗೆ ಕೊಟ್ಕೊಂಡು ಹೋಗಲಿ ಸರ್. ಈಗ ಹೆಂಗೆ ಕಾಟೇರ ಮೂವಿ ಹೆಂಗೆ ಕೊಟ್ರು ಅದೇ ಥರನೇ ಕೊಟ್ಕೊಂಡು ಹೋಗಲಿ. ಅಭಿಮಾನಿಗಳಿಗೆ, ಫ್ಯಾಮಿಲಿ ಆಡಿಯನ್ಸ್ಗೆ ಹಿಂಗೆ ಖುಷಿ ಆದರೆ ಸಾಕು ಸರ್. ನಮಗೆ ಅವ್ರ ಮೇಲೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ. ನಮ್ಮ ಸಾಯೋವರೆಗೂ ಹಂಗೆ ಇರುತ್ತೆ ಅಭಿಮಾನ. ಅವ್ರು ಮಾಡಿದ್ರು ತಪ್ಪಂತ ನಾವು ಅಭಿಮಾನ ಯಾವತ್ತೂ ಕಳ್ಕೊಳಲ್ಲ ಸರ್. ನಮ್ಮ ಸಾಯೋವರೆಗೂ ನಮ್ಮ ಜೀವನ ಇರೋವರೆಗೂ ಡಿ ಬಾಸ್ ಅಭಿಮಾನಿನೇ.
ಕೆಲವೊಬ್ರು ಸುಮ್ಮನೆ ಕಾಂಟ್ರವರ್ಸಿ ಮಾಡ್ತಾರೆ ಆ ಹೀರೋ ಈ ಹೀರೋ ಅಂತ. ಅದು ಕೆಲವ್ರು ಮಾಡ್ತಾರೆ ಸರ್, ಅದು ನಮ್ಮ ಹತ್ರ ಇಲ್ವಲ್ಲ, ಮನ್ಸಲ್ಲಿ ಇಲ್ವಲ್ಲ. ಯಾಕಂದ್ರೆ ಈಗ ಎಲ್ಲ ಹೀರೋಗಳಿಗೆ ಅಂದ್ರೆ ಎಲ್ಲ ಅವ್ರವ್ರ ಹೀರೋ ಅವ್ರಿಗೆ ಇಷ್ಟ, ನಮ್ಮ ಹೀರೋ ನಮ್ಗೆ ಇಷ್ಟ. ನಾವ್ ಯಾರಿಗೂ ಬೇರೆಯವ್ರಿಗೆ ನಮ್ಮ ಹೀರೋ ನಮ್ಮ ಇದು ಅಂತ ನಾವ್ ಯಾರಿಗೂ ಇದು ಮಾಡಕ್ ಹೋಗಲ್ಲ ಸರ್. ಅವ್ರ ಫಿಲಮ್ ಬಂದ್ರೆ ಅವ್ರ ಅಭಿಮಾನ ನೋಡ್ತಾರೆ, ನಮ್ ಫಿಲಮ್ ಬಂದ್ರೆ ನಾವು ಅಭಿಮಾನ ನೋಡ್ತೀವಿ. ನಾವು ಎಲ್ಲಾ ಫಿಲಮ್ ನೋಡ್ಕೊಂತೀವಿ. ನೀವು ಇಲ್ಲಿ ಥಿಯೇಟ್ರಲ್ಲಿ ಇರ್ತೀರಾ, ಸರ್ ಇಷ್ಟು ವರ್ಷ ಆಯಿತು ನೀವು ನೋಡ್ತಾ ಇದ್ದೀರಾ, ಹೈಯೆಸ್ಟ್ ಜನ ಬಂದಿದ್ದು ಯಾವ ಸಿನಿಮಾಗೆ ನೀವು ನೋಡ್ದಂಗೆ? ಯಾರು ಯಾವ ಹೀರೋ, ಯಾವ ಸಿನಿಮಾ? ಜಾಸ್ತಿ ಡಿ ಬಾಸ್ಗೆ. ಡಿ ಬಾಸ್ಗೆ ಜಾಸ್ತಿ. ಓಕೆ, ಯಾವುದು ನೀವು ಅನ್ಕೊಂಡಂಗೆ? ಮೊನ್ನೆ ಬಂದು ಕಾಟೇರನೇ ಜಾಸ್ತಿ. ಫುಲ್ ಹೆವಿ ಕಲೆಕ್ಷನ್ ಚೆನ್ನಾಗಿ ಓಡಿತು ಮೂವಿ. ರೋಡ್ ಇರ್ಬೇಕಂದ್ರೆ ನೋಡಕ್ಕೆ ಸರ್ ಒಂದು ಚೆನ್ನಾಗಿಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಫ್ಯಾಮಿಲಿ ಆಡಿಯನ್ಸ್ ಹಂಗೆ ಕೊಡ್ಲಿ ಅಂತ ನಾವು ಚೆನ್ನಾಗೈತೆ, ಸೂಪರ್ ಆಗೈತೆ. ಮತ್ತೆ ಡೆವಿಲ್ ರೈಟ್ಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಇನ್ನು ತಗೊಂತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಈಗ ಹಂಗ್ ಮಾಡ್ತಾರೆ. ಈ ಬಾಕ್ಸ್ ಆಫೀಸ್ ಫುಲ್ ಆದ್ರೆ ಎಲ್ಲರೂ ಬಂದೇ ಬರ್ತಾರೆ ಸರ್. ಒಳ್ಳೇದಾಗ್ಲಿ ಅವ್ರಿಗೆ, ತಗೊಂಡವ್ರಿಗೂ ಒಳ್ಳೇದಾಗಬೇಕು, ಈ ಕಡೆ ಫಿಲಮ್ಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊಂತೀವಿ ಸರ್. ಅವ್ರದ್ದು ಬಾಕ್ಸ್ ಆಫೀಸ್ ತೊಂದ್ರೆ ಲಾಸ್ ಆಗೋ ಚಾನ್ಸೇ ಇಲ್ಲ ಸರ್. ಇವತ್ತಿಗೂ ಡಿ ಬಾಸ್ ಅಂತಂದ್ರೆ ಒಂದು ಗತ್ತೈತೆ. ಆ ಅಪ್ಪನ ಮೇಲೆ ಯಾವತ್ತು ಪ್ರೀತಿ ಕಮ್ಮಿ ಆಗಲ್ಲ, ಯಾವತ್ತು ಇದಾಗಲ್ಲ. ಹಿಂಗೆ ಸಾಯೋವರೆಗೂ ಹಂಗೆ ಪ್ರೀತಿ ಇಟ್ಕೊಂಡಿರ್ತೀವಿ ಆ ಅಪ್ಪನ ಮೇಲೆ, ಹಿಂಗೆ ಕೊಟ್ಕೊಂಡು ಹೋಗಲ್ಲ ಅಂತ ಕೇಳ್ಕೊಂತೀವಿ ಸರ್. ಫಿಲಮ್ ಏನಾದ್ರು ಡೈಲಾಗ್ ಏನಾರು ಹೇಳ್ತೀರಾ? ಡೈಲಾಗ್ ದರ್ಶನ್ ಅವ್ರ ಡೈಲಾಗ್ ಯಾವ್ದಾದ್ರು? ಮತ್ತೆ ಲಾಸ್ಟ್ ಕ್ವಶನ್,